ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ ಶಿವಕುಮಾರ್. ಈಗ ನೀವು ನೋಡ್ತಾ ಇರೋದು NH44 ಅಂದರೆ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 44. ಇದು ಉಳಿದ ರಾಷ್ಟ್ರೀಯ ಹೆದ್ದಾರಿಗಳಂತೆ ಅಲ್ಲ, ಇದಕ್ಕೆ ಇದರದ್ದೇ ಆದ ಒಂದು ವಿಶೇಷತೆ ಉಂಟು. ಆ ವಿಶೇಷತೆ ಎಂತ ಅಂದರೆ, ಈ ರಾಷ್ಟ್ರೀಯ ಹೆದ್ದಾರಿಯನ್ನು ದ ನಾರ್ತ್ ಸೌತ್ ಕಾರಿಡಾರ್ ಅಂತ ಕರೀತಾರೆ. ಹೆಸರೇ ಹೇಳುವ ಹಾಗೆ ಉತ್ತರದ ತುದಿಯಾದ ಶ್ರೀನಗರವನ್ನು ದಕ್ಷಿಣದ ತುದಿಯಾದ ಕನ್ಯಾಕುಮಾರಿಯನ್ನು ಜೋಡಿಸುವ ರಸ್ತೆ ಇದು. ಇದು ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಆಗಿದೆ ಹಾಗೂ ಜಗತ್ತಿನಲ್ಲಿ 22ನೇ ಅತಿ ಉದ್ದದ ಹೈವೇ. ಈ ಮಾರ್ಗದ ಒಟ್ಟು ಉದ್ದ 4000 ಕಿಲೋಮೀಟರ್ಗಳು. ಇದು ಒಟ್ಟು 11 ರಾಜ್ಯಗಳಲ್ಲಿ ಹಾದು ಹೋಗ್ತದೆ ಮತ್ತು ಭಾರತದಲ್ಲಿ ಮುಖ್ಯ ಕಾರ್ಖಾನೆಗಳಿರುವ ಊರು, ಕೃಷಿ ಬೆಳೆಯುವಂತಹ ಊರು ಮತ್ತು ಏರ್ಪೋರ್ಟು ಇಂಥವುಗಳ ಮೂಲಕ ಹಾದು ಹೋಗುವ ಕಾರಣ ಭಾರತದ ಆರ್ಥಿಕತೆಗೆ ತನ್ನ ಪಾಲನ್ನು ಕೊಡ್ತದೆ. ಮೊದಲೇ ಇದ್ದ 7 ನ್ಯಾಷನಲ್ ಹೈವೇಗಳನ್ನು ಅಂದರೆ ಬೆಂಗಳೂರು ಹೈದರಾಬಾದ್ ಹೈವೇ, ಮಧುರೈ ಕನ್ಯಾಕುಮಾರಿ ಹೈವೇ, ಹೀಗೆ 7 ಹೈವೇಗಳನ್ನು ಜೋಡಿಸಿ ಅದಕ್ಕೊಂದು ಏಕರೂಪ ಕೊಟ್ಟು ಅದನ್ನು NH44 ಅಂತ ಕರೆದಿದ್ದಾರೆ. ಹೀಗೆ ಭಾರತದ ಪೂರ್ವ ತುದಿ ಮತ್ತು ಪಶ್ಚಿಮ ತುದಿಯನ್ನು ಸೇರಿಸುವ ಈಸ್ಟ್ ವೆಸ್ಟ್ ಕಾರಿಡಾರ್ ಕೂಡ ಉಂಟು. ನೋಡಿ, ಈಗ ನೀವು ನೋಡ್ತಾ ಇರೋದು ದ ನಾರ್ತ್ ಸೌತ್ ಕಾರಿಡಾರ್ನ ಒಂದು ಮ್ಯಾಪ್. ಶ್ರೀನಗರದಿಂದ ಕನ್ಯಾಕುಮಾರಿಗೆ ದೇಶದ ಮಧ್ಯಭಾಗದಲ್ಲಿ ಆಗಿ ಇದು ಹಾದು ಹೋಗ್ತದೆ. ಈ ಮ್ಯಾಪಿನಲ್ಲಿ ನೀಲಿ ಬಣ್ಣದಲ್ಲಿ ಕಾಣುವುದು ದ ಈಸ್ಟ್ ವೆಸ್ಟ್ ಕಾರಿಡಾರ್ ಮತ್ತು ಕೆಂಪು ಬಣ್ಣದ್ದು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ನಮ್ಮ ದೇಶದ 4 ಮುಖ್ಯ ಮೆಟ್ರೋಪಾಲಿಟನ್ ಸಿಟಿಗಳಾದ ಮುಂಬೈ, ಡೆಲ್ಲಿ, ಕಲ್ಕತ್ತಾ ಮತ್ತು ಚೆನ್ನೈಗಳನ್ನು ಸೇರಿಸ್ತದೆ. ಈಗ ನಾವು ನೋಡುವ ನಾರ್ತ್ ಸೌತ್ ಕಾರಿಡಾರ್ ಉಂಟಲ್ಲ, ಅದು 2 ಕಡೆ ಸ್ವಲ್ಪ ದೂರ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ನೊಂದಿಗೆ ಶೇರ್ ಆಗ್ತದೆ. ಮೊನ್ನೆ ಮೇ ಕೊನೆಯ ವಾರದಲ್ಲಿ ನಾವು ಹೋದ ಪ್ರವಾಸದಲ್ಲಿ ಹೋಗುವಾಗ ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ಈ NH44ನಲ್ಲಿ ಹೋಗಿದ್ದೇವೆ ಮತ್ತು ಬರುವಾಗ ಕರ್ನೂಲಿನಿಂದ ಬೆಂಗಳೂರಿಗೆ ಒಟ್ಟು 360 ಕಿಲೋಮೀಟರ್ ನಾವು ಈ ರೋಡಿನಲ್ಲಿ ಬಂದಿದ್ದೇವೆ. ಮಾರ್ಗ ನೇರವಾಗಿರುವ ಕಾರಣ ಮತ್ತು ಸುಮಾರು ದೂರದವರೆಗೆ ನಮಗೆ ಕಾಣುವ ಕಾರಣ ಸ್ವಲ್ಪ ಜಾಸ್ತಿಯೇ ಸ್ಪೀಡ್ ನಮಗೆ ಹೋಗ್ಲಿಕ್ಕಾಗ್ತದೆ. ತುಂಬ ಸ್ಪೀಡ್ ಹೋಗೋದು ಯಾವಾಗಲೂ ಒಳ್ಳೆಯದಲ್ಲ, ನಾವು ಕೆಲವು ಕಡೆ ಮಾತ್ರ ಹೀಗೆ ಹೋದದ್ದಷ್ಟೇ. ಸಾಧಾರಣ ಎಲ್ಲ ನ್ಯಾಷನಲ್ ಹೈವೇಗಳಲ್ಲಿ ಇರುವ ಹಾಗೆ ಇಲ್ಲಿಯೂ ಕೂಡ ಅಲ್ಲಲ್ಲಿ ಟೋಲ್ ಬೂತ್ಗಳುಂಟು. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಒಂದು ಕಾರಿಗೆ ಹೋಗಲು ಕೊಡಬೇಕಾದ ಒಟ್ಟು ಟೋಲು ರೂಪಾಯಿ 5679. ಈ ರೋಡಿನ ಮತ್ತೊಂದು ವಿಶೇಷತೆ ಎಂತ ಅಂದರೆ, ಮಧ್ಯಪ್ರದೇಶದಲ್ಲಿ ಇದು ಒಂದು ಹುಲಿ ಸಂರಕ್ಷಣಾ ಅಭಯಾರಣ್ಯವನ್ನು ಹಾದು ಹೋಗ್ತದೆ, ಪೆಂಚ್ ಟೈಗರ್ ರಿಸರ್ವ್ ಅಂತ. ಆ ಕಾಡಿನಲ್ಲಿ ಇದು 29 ಕಿಲೋಮೀಟರ್ ಉದ್ದಕ್ಕೆ ಹಾದು ಹೋಗ್ತದೆ. ಇಲ್ಲಿ ಇದನ್ನು ಸೌಂಡ್ ಪ್ರೂಫ್ ಮಾಡಿದ್ದಾರೆ, ಅಂದರೆ ಭಾರತದ ಮೊದಲ ಸೌಂಡ್ ಪ್ರೂಫ್ ಹೈವೇ ಇದು. ಅಂದರೆ ಅಲ್ಲಿ ಆ 29 ಕಿಲೋಮೀಟರ್ ಉದ್ದಕ್ಕೂ ಮಾರ್ಗದ 2 ಬದಿಯಲ್ಲಿ 4 ಮೀಟರ್ ಎತ್ತರಕ್ಕೆ ಶಬ್ದವನ್ನು ಹೀರಿಕೊಳ್ಳಲಿಕ್ಕೆ ಬೇಕಾಗಿ ಸ್ಟೀಲಿನ ಗೋಡೆಯನ್ನು ಕಟ್ಟಿದ್ದಾರಂತೆ. ಇದರಿಂದಾಗಿ ಶಬ್ದದಿಂದ ವನ್ಯಜೀವಿಗಳಿಗೆ ಆಗುವ ತೊಂದರೆ ಸ್ವಲ್ಪ ಕಡಿಮೆ ಆಗ್ತದೆ ಮತ್ತು ರಾತ್ರಿ ಹೊತ್ತು ಹೋಗುವ ವಾಹನಗಳ ಹೆಡ್ಲೈಟಿನ ಬೀಮ್ ಕೂಡ ಕಾಡಿಗೆ ಬೀಳುವುದಿಲ್ಲ. ಈಗ ನೋಡ್ತಾ ಇರುವುದು ಜಮ್ಮು ಕಾಶ್ಮೀರದಲ್ಲಿ NH44ರ ದೃಶ್ಯ. ಈ NH44ರಲ್ಲಿ ಪ್ರಯಾಣ ಮಾಡಿದರೆ ಒಂದು ತುದಿಯಲ್ಲಿ ಹಿಮಾಲಯದಿಂದ ಹಿಡಿದು ಬಯಲು, ಅರಣ್ಯ, ಬೆಟ್ಟ ಎಲ್ಲ ಆಗಿ ಇನ್ನೊಂದು ತುದಿಯಲ್ಲಿ ಸಮುದ್ರದ ತನಕ ಎಲ್ಲ ರೀತಿಯ ಭೂರಚನೆಗಳನ್ನು ಆಸ್ವಾದಿಸಬಹುದು. ಈ ನಾರ್ತ್ ಸೌತ್ ಕಾರಿಡಾರ್ ನಮ್ಮ ದೇಶದ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.